ಆತ್ಮ ನಮಸ್ತೆ ಎಲ್ಲರಿಗೂ. Myself Deepthi Venkamma. I am a healer and universal knowledge member from Bengaluru. ನಮಗೆ ಟೀಚಿಂಗ್ ಬರುತ್ತೆ, ಕೆಲವೊಂದು ಬಾರಿ ನಮಗೆ ತಿಳಿದುಕೊಂಡು ಬೇರೆಯವರಿಗೆ ಹೇಳಲಿಕ್ಕಿರುತ್ತೆ. ಈ ಟೀಚಿಂಗ್ ಕೂಡ ಹಾಗೆ, ಇದು ನನಗೆ ಕಲೀಲಿಕ್ಕೆ ತುಂಬ ಇತ್ತು ಇದರಲ್ಲಿ, ಇದನ್ನು ನಾನು ಕಲಿತು ನಿಮಗೆ ಹೇಳಲಿಕ್ಕೆ ಇವತ್ತು ಬಂದಿದ್ದೀನಿ. ಒಂಟಿತನ, ಲೋನ್ಲಿನೆಸ್, ಇಲ್ಲಿ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ವಿಚಾರಕ್ಕೆ ಲೋನ್ಲಿನೆಸ್ ಫೀಲ್ ಆಗಿರುತ್ತೆ, ಹೌದಲ್ವಾ? ಯಾವುದಾದ್ರೂ ಒಂದೊಂದು ವಿಷಯಕ್ಕೆ ನಮಗೆ ಒಂಟಿತನ ಕಾಡತ್ತೆ. ಒಮ್ಮೊಮ್ಮೆ ನಮ್ಮ ಹತ್ತಿರದವರು ಯಾರಾದರೂ ನಾವು ಕಳ್ಕೊಂಡಾಗ ಅವರಿಂದ ನಾವು ದೂರ ಆದಾಗ ನಮಗೆ ಒಂಟಿತನ ಕಾಡತ್ತೆ. ಇನ್ನು ಕೆಲವು ಬಾರಿ ನಮ್ಮ ಸುತ್ತಮುತ್ತಲೂ ಎಲ್ಲ ನಮ್ಮ ಹತ್ತಿರದವರು ಇದ್ದರೂ ನಮ್ಮ ಕಷ್ಟ ಸುಖ ಅವ್ರ ಹತ್ರ ಹೇಳ್ಕೊಳಕ್ಕಾಗದೇ ಇರುವಾಗ ನಮಗೆ ಒಂಟಿತನ ಕಾಡತ್ತೆ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ತಾನೇ? ಯಾಕಂದರೆ ಅದು ಒಮ್ಮೊಮ್ಮೆ ನಾವು ಎಷ್ಟೇ ನಮ್ಮನ್ನು ನಾವು ಸೆಲ್ಫ್ ಲವ್ ಮಾಡಿದರೂ ಕೂಡ ನಮಗೆ ಒಂಟಿತನ ಕಾಡಿರುತ್ತೆ. ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು? ಇನ್ನೂ ಕೆಲವೊಬ್ಬರು ಲೇಬ್ಲಿಂಗ್ ಮಾಡ್ಕೊಂಡಿರ್ತಾರೆ, ಏನಂದರೆ ನಾನು ಯಾರೊಟ್ಟಿಗೆ ಮಿಂಗಲ್ ಆಗಲ್ಲ. ಹಾಗೆ ಅವರು ಚಿಕ್ಕಂದಿನಿಂದ ಹಾಗೆ ಬಂದಿರ್ತಾರೆ, ನಾನು ನಾಚಿಕೆ ಸ್ವಭಾವದವಳು, ನಾನು ಯಾರೊಟ್ಟಿಗೆ ಮಿಂಗಲ್ ಆಗಲ್ಲ, ನಾನಿರೋದು ಹೀಗೆ ಅಂತ ಯಾರೊಟ್ಟಿಗೂ ಸೇರೋದಿಲ್ಲ. ಅದು ಅವರಿಗೆ ಅವರು ಮಾಡ್ಕೊಳ್ಳೋದು. ಯಾಕಂದರೆ ಅದು ನಮ್ಮದು ಥಾಟ್ ಫಾರ್ಮ್ ಆಗಿರುತ್ತೆ, ಅದನ್ನು ನಾವು ಪರ್ಸ್ನಾಲಿಟಿ ಮಾಡ್ಕೊಂಡು ಹೋಗಿರ್ತೀವಿ. ನಾನು ಹೀಗೆ ಇರೋದು ಅಂತ ಡಿಸೈಡ್ ಮಾಡಿರ್ತೀವಿ. ಆದರೆ ಅದೊಂದು ಥಾಟ್ ಫಾರ್ಮ್, ಅದನ್ನು ನಾವು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು. ಹಾಗಾಗಿ ಒಂಟಿತನ ತುಂಬ ಡಿಪ್ರೆಷನ್ಗೆ ಮತ್ತು ಕೆಲವೊಂದು ಬಾರಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಒಂಟಿತನ ಕಾಡ್ತಾ ಇದೆ. ಈಗ ನನ್ನದೇ ಮಗ ನನಗೆ ಒಂದು ಬಾರಿ ಹೇಳಿದ್ದು, ನನಗೀಗ ಅದು ಮೂಮೆಂಟ್ ನೆನಪಾಯಿತು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನಾನು ದೊಡ್ಡ ಮಗನ ಟ್ಯೂಷನ್ಗೆ ಹಾಕಿದ್ದೀನಿ, ಚಿಕ್ಕ ಮಗನಿಗೆ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಅವ್ನು ಚಿಕ್ಕವನು. ಆದರೆ ಮಗ ಅವ್ನು ದೊಡ್ಡವನು ಬಂದ ತಕ್ಷಣ ಹೇಳಿದ್ದು, ನೀನು ಅವನ ಜೊತೆ ಕೂತ್ಕೊಂಡು ಹೇಳ್ತಾ ಇದೆಯಾ, ನನ್ನನ್ನು ಮಾತ್ರ ಟ್ಯೂಷನ್ ಕಳಿಸ್ತಾ ಇದೆಯಾ ಅಂತ. ಇದು ಬೆಳೀತಾ ದೊಡ್ಡದಾಗತ್ತಾ ಹೋಗುತ್ತೆ. ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಮಕ್ಕಳಿಗೆ ಎಷ್ಟು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಒಂದು ವಿಷಯನ ಬೇರೆಯವ್ರ ಹತ್ರ ಹೇಳ್ಕೊಡೋಕ್ಕೆ ಆಗ್ತಾ ಇರಲ್ಲ. ಇದೆಲ್ಲದೂ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಇದೆಲ್ಲದರಿಂದ ನಮ್ಮ ಬಾಡಿಗೂ ನಮ್ಮ ಹೆಲ್ತ್ ಇಶ್ಯೂಸು ಕೂಡ ಡಿಪ್ರೆಷನ್ನಿಂದ ಮತ್ತು ಲೋನ್ಲಿನೆಸ್ಸಿಂದ ಬರ್ತಾ ಇದೆ. ಇವಾಗ ನಾವು ಇದರಿಂದ ಹೇಗೆ ನಾವು ದೂರ ಆಗೋದಂತ ನಮಗೆ ಒಂದು ಮಂತ್ರ ಬಂದಿದೆ. ಇದು ಒಂದು ಬ್ಯೂಟಿಫುಲ್ ಮಂತ್ರ. ಇಟ್ ಈಸ್ ರಿಸೀವ್ಡ್ ಫ್ರಮ್ ದ ಹೆವೆನ್ಸ್ ಡೈರೆಕ್ಟ್ಲಿ. ನಮಗಿದು ಮಂತ್ರ ಡೈರೆಕ್ಟ್ಲಿ ರಿಸೀವ್ ಆಗಿದೆ. ಇದರಲ್ಲಿ ಸಮ್ವೇರ್ ಬ್ಯೂಟಿಫುಲ್ ಥಿಂಗ್ಸ್ ಇನ್ವಾಲ್ವ್ ಆಗಿದೆ. ಏನಂದರೆ ನಾವು ಭೂಮಿಗೆ ಬರ್ತಾ ಕಂಪ್ಲೀಟಾಗಿ ಬಂದಿರ್ತೀವಂತೆ. ನಮಗೆ ಯಾರು ಡಿಪೆಂಡೆನ್ಸಿ ಇರಲ್ಲ ಅಂತೆ. ನಾವು ಹೋಲ್, ಬಿಕಾಸ್ ನಮಗೆ ಯಾರೂ ಕನೆಕ್ಷನ್ ಇಲ್ಲ, ನಮ್ಮ ಗಂಡ ಮಕ್ಕಳು ಯಾರಿಲ್ಲ. ಯಾಕಂದರೆ ನಮಗೆ ಪರಿಪೂರ್ಣ, ನಮ್ಮನ್ನು ನಾವು ಪ್ರೀತಿ ಮಾಡಿಕೊಳ್ಬೇಕು. ಇದರಿಂದ ನಾವು ಯಾವುದೇ ಡಿಸಿಷನ್ ಆಗಲಿ, ನಾವು ಜೀವನದಲ್ಲಿ ಏನಾದರೂ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ನಮ್ಮ ಸೆಲ್ಫ್ನ ನಾವು ಕೇಳಿದಾಗ ತುಂಬ ನಮ್ಗೆ ಅದು ಆನ್ಸರ್ಸ್ ಒಳ್ಳೆ ರೀತಿಯಲ್ಲಿ ಸಿಗತ್ತೆ. ಈ ಮಂತ್ರದಲ್ಲೂ ಕೂಡ ಅದೆಲ್ಲ ಇನ್ಕ್ಲೂಡ್ ಆಗಿ ಬಂದಿದೆ. ಇವತ್ತು ನಾವು ಆ ಮಂತ್ರವನ್ನು ಮಾಡೋಣ. ಪ್ಲೀಸ್ ದಯವಿಟ್ಟು ಎಲ್ಲ ನೇರವಾಗಿ ಕೂತ್ಕೊಳ್ಳಿ. ಈ ಮಂತ್ರಕ್ಕೂ ಕೂಡ ಸುಬ್ರಹ್ಮಣ್ಯ ಸರ್ ಮಾಡಿದ ಫರ್ಗಿವ್ನೆಸ್ ಮೊದಲು ಮಾಡಬೇಕು, ಆದ ನಂತರ ಈ ಮಂತ್ರವನ್ನು ಮಾಡಬೇಕು. ಈ ಮಂತ್ರ ಈಗ ಇಂಗ್ಲೀಷಲ್ಲಿ ಇದೆ. ಸ್ವಲ್ಪ ದಿನದ ನಂತರ ನಾವು ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತೀವಿ. ಈಗ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಈ ಮಂತ್ರವನ್ನು ಮಾಡುವಾಗ ಪ್ರತಿಯೊಂದು ಪದವನ್ನು ಮನಸ್ಸಿನಿಂದ ಹೇಳಿ. ಬ್ರೀತ್ ಇನ್. ಪ್ಲೀಸ್ ಕ್ಲೋಸ್ ಯುವರ್ ಐಸ್. ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಈ ಮಂತ್ರದ ಹೆಸರು ಮಂತ್ರ ಟು ರಿಮೂವ್ ಯುವರ್ ಲೋನ್ಲಿನೆಸ್. ರಿಪೀಟ್ ಆಫ್ಟರ್ ಮೀ. ಪ್ರತಿಯೊಂದು ಪದವನ್ನು ಮನಸ್ಸಿನಿಂದ ಹೇಳಿ. ಡಿಯರ್ ಡಿವೈನ್ ಆ್ಯಂಡ್ ಮೈ ಫೇವ್ರೆಟ್ ಗಾಡ್,
ನಿಮ್ಮ ನೆಚ್ಚಿನ ದೇವರನ್ನು ಇಲ್ಲಿ ಸ್ಮರಿಸಿಕೊಳ್ಳಿ. ಪ್ಲೀಸ್ ಹೆಲ್ಪ್ ಮೀ ಟು ರಿಮೂವ್ ಮೈ ಲೋನ್ಲಿನೆಸ್ completely from within me. Please help me to remove my loneliness completely from within me. I am breathing love and aligning into every cell of my body. I am here and every part of myself is filled with love and compassion. I am grateful to be alive. I surrender to the aliveness of reality. I see myself through the eyes of love. My journey, I am incredibly proud of myself. I am willing to repair and heal the relationship I have with myself. I choose to view my past hurts as just a lesson and not a life sentence. I am miracle unfolding. I come from love. I am love. And I will return to love. I allow myself to be fully merged with present moment. I am committed to be kind, compassionate, respectful to all the animals, living beings, and plants around me. I appreciate and love this earth for always being here for me with abundant support. Dear Mother Earth, I allow my wound to be touched with a tenderness. Humans are the essence of the universe, manifested in human form. Humans do not need anyone to complete them. Humans are already whole. The most sacred relationship I have is with myself. I love myself and I heal myself. Thank you, thank you, thank you. Love you, love you, love you. Honor you, honor you, honor you. I can feel the love within myself. Feel the energy of this mantra. Please open your eyes. Come back. ಈ ಮಂತ್ರದಲ್ಲಿ ಹೇಳಿದ್ದಾರೆ, ಪ್ರತಿಯೊಂದು ಪದ ಮನುಷ್ಯ ವಿಶೇಷವಾದದ್ದು. ಅವನ ಜೀವನ ಅವನ ಪರಿಪೂರ್ಣವಾಗಿ ಬಂದಿರ್ತಾನೆ. ಅವನಿಗೆ ಯಾರ್ದು
ಇದಿರಲ್ಲ, ಕನೆಕ್ಷನ್ ಇರಲ್ಲ. ಅವನ ಲೈಫ್, ಅವನನ್ನು ಅವನು ಸೆಲ್ಫ್ ಲವ್ ಮಾಡೋದ್ರಿಂದ ಮತ್ತು ಅವನಲ್ಲಿ ಏನಿದೆ ಸ್ಟ್ರೆಂತ್ ಅದರಿಂದ ಅವನು ಬೇರೆಯವ್ರಿಗೆ ಏನನ್ನು ಹೇಳ್ತಾನೆ ಅದು ತುಂಬ ಪವರ್ಫುಲ್ ಆಗಿರುತ್ತೆ. ಮತ್ತು ಫೈನಲ್ ಆಗಿ ಈ ರಿಲೇಷನ್ಶಿಪ್ ಉಳಿಯುತ್ತೆ, ಅದು ನಮ್ಮ ಜೊತೆ ನಾವಿರೋದು, ಅದು ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಟೀಚಿಂಗ್ ನನಗೆ ಹೇಳಲಿಕ್ಕೆ ಸಿಕ್ಕಿದ್ದಕ್ಕೆ, ಈ ಕ್ಯಾಲಿಗ್ರಫಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಶಮಿ ಅಕ್ಕ. ಥ್ಯಾಂಕ್ ಯು.